ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ನಾನು ಉದಯ್ ಕುಮಾರ್. ಗೆಳೆಯರೇ, ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ಏನು ಉಚಿತವಾಗಿ ಕೊಟ್ಟಿದ್ರಲ್ಲ ಕೆಲವೊಂದು 5 ಗ್ಯಾರಂಟಿಗಳು. ಈ 5 ಗ್ಯಾರಂಟಿಗಳಲ್ಲಿ ಬಹಳಷ್ಟು ಎಲ್ರಿಗೂ ಗೊತ್ತಿದೆ. ಅನ್ನಭಾಗ್ಯ, ಏನು ಈ ಗೃಹಲಕ್ಷ್ಮಿ ಎಲ್ಲವೂ ಎಲ್ರಿಗೂ ಗೊತ್ತಿದೆ. ಯುವ ನಿಧಿ ಅಂತ ಹೇಳಿಬಿಟ್ಟು ಇಷ್ಟೆಲ್ಲ ಒಂದು 3 ಮಾತ್ರ ಹೇಳ್ತೀನಿ, ಇನ್ನು ಉಳಿದಿದ್ದನ್ನು ಆಮೇಲೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಇದಕ್ಕೆ ಬಳಕೆ ಆಗೋದಕ್ಕೆ ದುಡ್ಡು ನಮ್ಮ ಹತ್ರ ಬಹಳಷ್ಟಿದೆ. 40% ಕಮಿಷನನ್ನು ಸ್ಟಾಪ್ ಮಾಡಿದರೆ ಸಾಕು, ಎಲ್ಲವನ್ನು ನಾವು ಕೊಡ್ತೇವೆ ಅಂತ ಹೇಳಿದರು ಸಿದ್ದರಾಮಯ್ಯನವರು, ಹಾಗೆ ಡಿ ಕೆ ಶಿವಕುಮಾರ್ ಅವರು. ಆದರೆ ಎಲ್ಲವನ್ನು ಕೊಡ್ತೀನಿ ಅಂತ ಹೇಳಿದ್ದವರಿಗೆ ಕೊಡೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಕೊಡೋದೇ ತಪ್ಪು ಅಂತ ನಾನು ಎಲ್ಲೂ ಹೇಳಲ್ಲ. ಆದರೆ ತಲುಪಬೇಕಾದವರಿಗೆ ಬಿಟ್ಟು ನಾನು ಜನರಲ್ಲಾಗಿ ಎಲ್ರಿಗೂ ಕೊಡ್ತೀನಿ ಎಂದಾಗ ಈ ತರಹದ ಪರಿಸ್ಥಿತಿ ಬಂದು ಕುಳಿತುಕೊಳ್ಳುತ್ತೆ. ಒಂದು, ಸಿದ್ದರಾಮಯ್ಯನವರು ಆ ಸಮಯದಲ್ಲಿ ಹೇಳಿದ್ದು 40% ಅನ್ನೋದೇ ಸುಳ್ಳು, ಅಂದರೆ ಕಮಿಷನ್ನ ತೊಗೊಳ್ತಾ ಇದ್ದಾರೆ. ಇನ್ನೊಂದು ಪಕ್ಷದವರು ಅದೆಲ್ಲವನ್ನು ಸರಿ ಮಾಡಿದರೆ ನಿಮಗೆಲ್ಲವನ್ನು ಕೊಟ್ಬಿಡ್ಬೋದು ಫ್ರೀಯಾಗಿ ಅಂತ. ಇದು ಸುಳ್ಳಾಗಿರಬೇಕು. ಇಲ್ಲ ಅಂತ ಅಂದರೆ ನಾವು ಸುಳ್ಳು ಹೇಳಿದ್ವಿ, ಇವತ್ತು ನಮ್ಮ ಹತ್ರ ದುಡ್ಡಿಲ್ಲ ಅಂತ ಒಪ್ಕೋಬೇಕು. ದುಡ್ಡಿಲ್ಲ ಅಂತ ಇನ್ನೂ ಇವತ್ತಿಗೂ ಹೇಳ್ತಾ ಇಲ್ಲ ಸಿದ್ದರಾಮಯ್ಯನವರು. ನಮ್ಮ ಹತ್ರ ದುಡ್ಡಿದೆ, ಆದರೂ ನಾವು ಸ್ವಲ್ಪ ಹೀಗೇನೆ ಅಂತ ತೋರಿಸ್ಕೊಳ್ತಾ ಇದ್ದಾರೆ. ಅದು ಹೇಗೆ ಅಂದರೆ, ದಲಿತರಿಗೆ ಅಂತ ಈ ವರ್ಷದಲ್ಲಿ 2024ರಲ್ಲಿ 39,000 ಕೋಟಿ ರೂಪಾಯಿಗಳನ್ನ ಏನು ಎತ್ತಿಟ್ಟಿದ್ರು. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂದರೆ, CM ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅಂತಲೇ ಗುರುತಿಸ್ಕೊಳ್ಳೋರು. ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಅನ್ನಭಾಗ್ಯ ಇರ್ಬೋದು, ಯುವ ನಿಧಿ ಇರ್ಬೋದು, ಇವೆಲ್ಲವನ್ನು ಕೊಟ್ಟಿದ್ದಂತಹ ಉಚಿತ ಪ್ರಯಾಣಗಳಿರ್ಬೋದು ಕೊಟ್ಟಿದ್ದಂಥ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅಂತಲೇ ಗುರುತಿಸ್ಕೊಂಡವರು. ಏಕೆಂದರೆ ನಾವು ದಲಿತರಿಗಾಗಿ ಅದನ್ನು ಮಾಡ್ತೇವೆ, ಇನ್ನೊಂದು ಯಾರಿಗೋಸ್ಕರನೋ ಮಾಡ್ತೇವೆ ಅಂತ ಅಂದವರು 39,000 ಕೋಟಿಯಲ್ಲಿ ಈಗ ಸರಿಸುಮಾರು 14,000 ಕೋಟಿಯನ್ನು ಇದೇ ಒಂದು ಏನು 5 ಉಚಿತಗಳನ್ನ ಕೊಡ್ತಾ ಇದ್ದಾರೆ, ಈ ಉಚಿತಗಳಿಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ನನಗೆ ಗೊತ್ತಿಲ್ಲ. ಯಾಕೆಂದರೆ ಕೇವಲ ದಲಿತರಿಗೆ ಮಾತ್ರ 39,000 ಕೋಟಿಯನ್ನು ಪ್ರತಿ ವರ್ಷ ಎತ್ತಿಡೋದಿಲ್ಲ. ಬೇರೆ ಬೇರೆ ಎಲ್ಲದಕ್ಕೂ, ಅಂದರೆ ಈಗ ಒಕ್ಕಲಿಗರ ಸಂಘಗಳಿದೆ, ಅದಕ್ಕೂ ಕೂಡ ಒಂದಷ್ಟು ಹಣವನ್ನು ಕೊಡ್ತಾರೆ. ಹಾಗೆಯೇ ಲಿಂಗಾಯತರ ಕೆಲವೊಂದು ಏನು ಸಂಘಟನೆಗಳಿದೆ ಅದಕ್ಕೂ ಕೊಡ್ತಾರೆ. ಬೇರೆ ಬೇರೆ ಎಲ್ಲ ಜಾತಿಗಳಿಗೂ ಕೂಡ ಕೊಡ್ತಾ ಹೋಗ್ತಾರೆ, ಆ ಥರದ ಒಂದು ಸಂಘಟನೆಗಳಿಗೆ. ಇಲ್ಲಿ ನನಗೆ ಗೊತ್ತಾಗ್ತಿಲ್ಲ, ಈ ದಲಿತರಿಗೆ ಅಂದರೆ SC STಗೆ ಸಂಬಂಧಪಟ್ಟ ದುಡ್ಡನ್ನೇ ಯಾತಕ್ಕೋಸ್ಕರ ಇವ್ರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಅದು ನನಗಂತೂ ಗೊತ್ತಿಲ್ಲ. ಈಗ ಸಿದ್ದರಾಮಯ್ಯನವರು ಹೇಳ್ತಿರೋದು ಏನಂದರೆ, ಕ್ಲೇಮ್ ಮಾಡ್ತಿರೋದು ಫಸ್ಟಿಗೆ ಹೇಳ್ಬಿಡ್ತೀನಿ ನಾನು, ಅದಾದಮೇಲೆ ಉಳಿದಿದ್ದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅವರು ಹೇಳ್ತಿರೋದು, ಸಿದ್ದರಾಮಯ್ಯನವರು ಹೇಳ್ತಿರೋದು, ಈಗ ಸದ್ಯದ ಮಟ್ಟಿಗೆ ಇದನ್ನು ನಾವು ಇಲ್ಲಿ ದಲಿತರು ಇದ್ದಾರಲ್ಲ, ಫ್ರೀನ ಏನು ತೊಗೊಳ್ತಾ ಇದ್ದಾರೆ ಉಚಿತಗಳನ್ನು, 2,000 ಇರ್ಬೋದು, ಗೃಹಲಕ್ಷ್ಮಿಯಲ್ಲಿ ಇರ್ಬೋದು, ಹಾಗೆಯೇ ಯುವ ನಿಧಿ ಇರ್ಬೋದು, ಬೇರೆಯವರಲ್ಲೆಲ್ಲ ಅದನ್ನು ಅವರಿಗೆ ನಾವು ಕೊಡ್ತೀವಿ ಅಂತ. ನನಗೆ ಗೊತ್ತಿಲ್ಲ ಸಿದ್ದರಾಮಯ್ಯನವರು ಹೇಗೆ ಅಲ್ಲಿ ಅವರಿಗೆ ಅಂತಲೇ ಕೊಡ್ತಾರೆ ಅಂತ. ಹಾಗಾದರೆ 2,000 ರೂಪಾಯಿನ ತೊಗೊಳ್ತಕ್ಕಂತಹ SC STಯ ಹೆಣ್ಣು ಮಕ್ಕಳು ಎಷ್ಟು ಅಂತ ಲಿಸ್ಟ್ ಮಾಡಿದಾರಾ ಗೊತ್ತಿಲ್ಲ. ಇನ್ನು ಉಚಿತ ಪ್ರಯಾಣದಲ್ಲಿ ನನಗೆ ಸಿಕ್ಕಾಪಟ್ಟೆ ಡೌಟ್ ಬಂದಿದ್ದು, ಆ ಒಂದು ಯಾವುದೋ ಯುವ ನಿಧಿಯನ್ನು ಮಾಡಿದ್ರಲ್ಲ, ಅದರಲ್ಲಿ ಡಿಗ್ರಿ ಮಾಡಿರೋರಿಗೆ ಅದರಲ್ಲಿ ಹೇಗೋ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಅಲ್ಲೇ ಬರುತ್ತೆ, ಓಕೆ ಮಾಡಬಹುದು ಅಂತ ಹೇಳೋಣ. ಆದರೆ ಈ ಉಚಿತ ಪ್ರಯಾಣದಲ್ಲಿ ಪ್ರಯಾಣ ಮಾಡುವವರನ್ನ ಯಾವ ರೀತಿಯಾಗಿ ಗುರುತಿಸ್ತಾರೆ ಗೊತ್ತಿಲ್ಲ. ಏನು ಕಂಡಕ್ಟ್ರಲ್ಲೇನು ನೀ ಹಿಡ್ಕೊಬಿಟ್ಟು ನಿನ್ನ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಮ್ಮ ಅಂತ ಕೇಳೋಕ್ಕಾಗತ್ತಾ? ಇಲ್ಲ ನೀನು ಯಾವ ಕ್ಯಾಸ್ಟ್ ಅಮ್ಮ ಅಂತ ಕೇಳ್ಕೊಂಡು ಟಿಕೆಟ್ನ ಹರಿಯೋಕ್ಕಾಗತ್ತಾ? ನನಗೆ ಗೊತ್ತಿಲ್ಲ. ಅವರಿಗೆ ಬಳಸ್ತೀವಿ ಅಂತ ಕೊನೆಗೂ ಹೇಳ್ತಾ ಇದ್ದಾರೆ. ಅದರಲ್ಲಿ ಗೃಹಲಕ್ಷ್ಮಿಗೆ 7,881 ಕೋಟಿಯನ್ನು ತೆಗೆದುಕೊಳ್ತಾ ಇದ್ದಾರೆ. 7,881 ಕೋಟಿಯನ್ನು ಈ ಒಂದು ಹಣದಲ್ಲಿ ತೆಗೆದುಕೊಳ್ಳೋದಾದರೆ ಕೇವಲ ಅವರಿಗೆ ಮಾತ್ರ ಕೊಡ್ತಿಲ್ಲ, ಎಲ್ಲ ಜನರಿಗೂ, ಅಂದರೆ ಎಲ್ಲ ವರ್ಗದವರಿಗೂ, ಎಲ್ಲ ಧರ್ಮದವರಿಗೂ ಕೊಡ್ತಾ ಇದ್ದೀರಿ. ಇಲ್ಲಿ ದಲಿತರೇ ಟಾರ್ಗೆಟ್ ಆದ್ರೆ ಸಿದ್ದರಾಮಯ್ಯನವರ ಪ್ರಕಾರ ಖಂಡಿತ ಆಗಿದ್ದಾರೆ ಅನ್ನೋದು ಒಂದು ರಿಪೋರ್ಟ್ ಹೇಳುತ್ತೆ. ಯಾಕೆಂದರೆ ಸಿದ್ದರಾಮಯ್ಯನವರು ಏನೇ ಮಾಡಿದ್ರು ಈ SC ST ಅಂದರೆ ದಲಿತ ಸಮುದಾಯಕ್ಕೆ ಸೇರಿದವರು ಏನನ್ನು ಕೇಳಲ್ಲ. ಅಂದರೆ ಹಿಂದೆಯಿಂದ ಶೋಷಣೆಗೆ ಒಳಗಾಗಿದ್ದರು, ಇತ್ತೀಚೆಗೆ ತುಂಬ ಬೆಳೆದು ಬಿಟ್ಟಿದ್ದಾರೆ, ಅವರಿಗೆ ಬೇಕಾಗಿಲ್ಲ 39,000 ಕೋಟಿ ಅಂತ ಡಿಸೈಡ್ ಮಾಡೋದು ಹಾಗಿದೆ. ಇನ್ನು ರಾಜಕೀಯಕ್ಕಾಗಿ ಮಾತಾಡ್ತಕ್ಕಂತಹ ಯಾರೋ ಹೇಳಿದ ತಕ್ಷಣ ಏನು ಹೇಳ್ತಾರೆ, ನಮ್ಮ ಈ ಮಲ್ಲಿಕಾರ್ಜುನ್ ಖರ್ಗೆ, ಹಾಗೆ ಅವರ ಪುತ್ರ ಪ್ರಿಯಾಂಕ ಖರ್ಗೆ ಇರಬಹುದು, ಹಾಗೆ ಈ ಸಚಿವ ಮಹದೇವಪ್ಪ ಇರ್ಬೋದು, ಈ ಕೆಲವರು ಇದ್ದಾರೆ. ಈ ಒಂದು ಸಮುದಾಯವನ್ನೇ, ದಲಿತ ಸಮುದಾಯವನ್ನೇ ನಾವೇ ಅದಕ್ಕೆ ಎಲ್ಲವೂ ಅಂತ ಹೇಳ್ಕೊಳ್ತಕ್ಕಂಥವ್ರು. ಹಾಗೆ ಇನ್ನು ST ಕಮ್ಯುನಿಟಿಗೆ ಬರ್ತಕ್ಕಂಥ ಜಾರಕಿಹೊಳಿ ಅವರು, ಇವರೆಲ್ಲ ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ. ಇವರು ಇದರ ಬಗ್ಗೆ ಈಗ ಮಾತಾಡ್ತಾನೆ ಇಲ್ಲ. ಅಲ್ಲಿ ಎಲ್ಲೋ ಸಂವಿಧಾನವೇ ಬದಲಾಗ್ತಿದೆ ಅಂದಾಗ ಓಹೋ ಹೌದು ಅಂತ ಅಂದವರೆಲ್ಲ ಹೌದೌದು ಅಂದವರು ಇವತ್ತಿಗೆ ಅದರ ಬಗ್ಗೆ ಮಾತಾಡ್ತಿಲ್ಲ, ಅದರ ಬಗ್ಗೆ ಉಸಿರು ಬರ್ತಿಲ್ಲ. ಆದರೆ
ಕೊನೆಗೆ ನನಗೆ ಒಂದು ಅನುಮಾನ ಎಂತೂ ಕಾಡುತ್ತೆ, ಬೇರೆ ವಿಷಯಗಳಲ್ಲಿ ಬಹಳಷ್ಟು ಮಾತುಗಳನ್ನಾಡುವ ದಲಿತ ಸಂಘಟನೆಗಳು, ಸರಿಯಾಗಿ ಕೇಳಿಸ್ಕೊಳ್ಳಿ, ಮತ್ತೊಮ್ಮೆ ಹೇಳ್ತೇನೆ, ದಲಿತ ಸಂಘಟನೆಗಳು ನಿದ್ದೆ ಮಾಡ್ತಿದ್ದಾರಾ ಗೊತ್ತಿಲ್ಲ. ನಿಮ್ಮ ಸಮುದಾಯಕ್ಕೆ ಅನ್ಯಾಯವಾಗ್ತಿದೆ, ಇವಾಗ ಮಾತಾಡಲ್ಲ. ಅದೇ ಯಾವುದೋ ಒಂದು ಪಕ್ಷ, ಇದೇ BJP ಪಕ್ಷ ಏನೋ ಮಾಡ್ತಿದ್ದಾಗ ಏನೋ ಆಗಿದೆ ಅಂತ ಸಿದ್ದರಾಮಯ್ಯ ಹೇಳಿದರೆ ಅವಾಗ ಹೌದೌದು ಆಗಿದೆ ಅಂತ ಹೇಳಿಬಿಟ್ಟು ಪ್ರತಿಭಟನೆಗೆ ಹೋಗ್ತೀವಿ. ಇವಾಗ ಯಾಕೆ ಪ್ರತಿಭಟನೆ ಇಲ್ಲ? ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಯಾಕೆ ಇಲ್ಲ ಗೊತ್ತಿಲ್ಲ. ಇವರು ಒಂದು ಕಡೆ ನಮಗೆ ಕಾಣಿಸೋದು ಹೇಗೆ ಅಂದರೆ, ಈ ದಲಿತ ನಾಯಕರು ಇದ್ರ ಬಗ್ಗೆ, ಅಂದರೆ ದಲಿತ ಸಂಘಟನೆಗಳು ಕೂಡ, ನಾವು ಕಾಂಗ್ರೆಸ್ ಏನು ಮಾಡಿದ್ರು ಸರಿ ಅಂತ ಒಪ್ಕೊಳ್ತೀವಿ, ಬೇರೆಯವ್ರು ಮಾಡಿದರೆ ಯಾವುದು ಸರಿ ಇಲ್ಲ ಅಂತ ಮಾತಾಡ್ತೀವಿ ಅಂತ ಹೇಳ್ತಾರೆ. ಏನೋ ನನಗೆ ಗೊತ್ತಿಲ್ಲ ಅದು ಯಾಕೆ ಅಂತ. ಒಟ್ಟಿನಲ್ಲಿ ಹಾಗೋ ಹೀಗೋ ಶೋಷಿತ ವರ್ಗಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಹಣವನ್ನು, ಇವರ ಉಚಿತವನ್ನು ಕೊಡಲಿಕ್ಕೆ ಏನು ಇವತ್ತು ದುಡ್ಡಿಲ್ಲದೆ ಒದ್ದಾಡ್ತಿದಾರಲ್ಲ ಸಿದ್ದರಾಮಯ್ಯನವರು, ಏನು ಹೇಳ್ಬೋದು, ನಮ್ಮ ಹತ್ರ ದುಡ್ಡಿದೆ ಆದರೆ ನಾವು ಅದಕ್ಕೆ ತೊಗೊಳ್ತಾ ಇಲ್ಲ, ಅದೇ ಹೆಣ್ಮಕ್ಳಿಗೆ ಯೂಸ್ ಮಾಡ್ತೀವಿ, ಅವರ ಕಮ್ಯುನಿಟಿಗೆ ಕೊಡ್ತೀವಿ ಅಂತ. ಹಾಗಲ್ಲ, ಸಿದ್ದರಾಮಯ್ಯನವ್ರ ಹತ್ರ ಇವತ್ತು ದುಡ್ಡಿಲ್ಲ. ಇದೇ ರೀತಿ ಆದರೆ ಇನ್ನೊಂದು 3-4 ವರ್ಷದಲ್ಲಿ ಕರ್ನಾಟಕವನ್ನು ಬರ್ಬಾದ್ ಮಾಡಿಬಿಟ್ಟು ಎಲ್ಲರ ಕೈಗೂ ಚಿಪ್ ಕೊಟ್ಟು ಈ ರಾಜಕಾರಣಿಗಳು ಸುಮ್ಮನೆ ಇರ್ತಾರೆ. ಯಾಕೆಂದರೆ ಉಚಿತ ಅಂದರೆ, ಇದಕ್ಕೆ ನಾನು ಮೊದಲು ಕೂಡ ಈ 1 ವರ್ಷದ ಹಿಂದೆ ವಿಡಿಯೋ ಕೂಡ ಮಾಡಿದಾಗ ಅದನ್ನೇ ಹೇಳಿದೆ. ಉಚಿತ ಎಂದವರು ಯಾವುದು ಉಚಿತ ನನಗೆ ಗೊತ್ತಿಲ್ಲ, ಹೇಗೆ ಉಚಿತ ಗೊತ್ತಿಲ್ಲ. ಯಾಕೆಂದರೆ ಎಲ್ಲವನ್ನು ನಮ್ಮ ತಲೆ ಮೇಲೆ ಹಾಕುವಂಥವ್ರು ಇವರು. ಉಚಿತ ಅಂದರೆ ಏನೋ ಇವರು ಮನೆಯಿಂದ ತೆಗೆದುಕೊಂಡು ಬಂದು ಕೊಟ್ಟ ಹಾಗೆ, ಯಾವುದೇ ಪಕ್ಷದವರಾಗಲಿ ಕೊಟ್ಟ ಹಾಗೆ ಮಾತಾಡ್ತಾರೆ. ಇನ್ನು BJPಯವರು ಯಾವಾಗಲೂ ಮಾತಾಡೋದು, ಅವರು ಫೋಟೋ ಶೂಟಿಗೆ ಮಾತ್ರ ಸರಿ ಹೋಗಿದ್ದಾರೆ. ಈ ಫೋಟೋ ಶೂಟನ್ನು ಮಾಡಿಕೊಳ್ತಾರೆ, ಅಲ್ಲೆಲ್ಲೋ ರೋಡಲ್ಲಿ ನಿಂತ್ಕೊಂಡು ಒಂದು ಸಲ ಧಿಕ್ಕಾರ ಅಂತಾರೆ, ಆಮೇಲೆ ಹೋಗಿ ಮನೇಲಿ ಮಲಿಕೊಳ್ತಾರೆ. ಇವರು ಅದೆಲ್ಲದ್ರ ಬದಲು ಒಂದು ಫೋಟೋ ಸ್ಟುಡಿಯೋನ ಇಟ್ಕೊಂಡು ಆ ಫೋಟೋ ಸ್ಟುಡಿಯೋಲ್ಲಿ ಒಂದು ಫೋಟೋ ಶೂಟನ್ನು ಮಾಡಿಬಿಟ್ಟು ರಿಲೀಸ್ ಮಾಡಿದರೆ ಬೆಟರು. ಇವ್ರದ್ದು ಉಸಿರು ಬಂದಿಲ್ಲ ಇನ್ನು. ಯಾಕೆಂದರೆ ಈ BJP ಒಂಥರ ಟ್ವೀಟ್ ಪಕ್ಷ ಆಗಿಬಿಟ್ಟಿದೆ ಕರ್ನಾಟಕದಲ್ಲಿ, ಅದರಲ್ಲೂ. ಹಾಗಾಗಿಯೇ ಇವರು ಸೀಟ್ಗಳನ್ನ ಕಳ್ಕೊಂಡಿದ್ದು. ಹಾಗಾಗಿ ಇಲ್ಲಿ ನೋಡಿ, BJP ಕೂಡ ಮಾತಾಡ್ತಿಲ್ಲ, BJP ಪಕ್ಷದ ಯಾವೊಬ್ಬ ನಾಯಕನು ಮಾತಾಡ್ತಿಲ್ಲ, ಕಾಂಗ್ರೆಸ್ನವರು ಮಾತಾಡ್ತಿಲ್ಲ, ಯಾರೂ ಮಾತಾಡ್ತಿಲ್ಲ. ಯಾಕೆ ಮಾತಾಡ್ತಿಲ್ಲ ಅಂತಂದರೆ, ಎಲ್ಲರಿಗೂ ಅದೇ ಬೇಕಾಗಿರೋದು. ಬೇರೆ ಕಮ್ಯುನಿಟಿದನ್ನು ತೆಗೆದ್ರೆ ಮಾತಾಡ್ತಾರೆ ಇಲ್ಲಿ ದುಡ್ಡನ್ನು. ಅಂದರೆ ಒಕ್ಕಲಿಗರ ಸಂಘಕ್ಕೆ ಸೇರಿದ್ದೋ, ಇಲ್ಲ ಈಗ ಲಿಂಗಾಯತರಿಗೆ ಸೇರಿದ್ದೋ, ಇಲ್ಲ ಬ್ರಾಹ್ಮಣರಿಗೆ ಸೇರಿದ್ದೋ, ಇನ್ನೊಂದು ದುಡ್ಡು ಯಾವುದಾದ್ರೂ ಒಂದು ಜಾತಿಗೆ ಸೇರಿದ್ದು, ಧರ್ಮಕ್ಕೆ ಸೇರಿದ್ದನ್ನು ತೆಗೆದಾಗ ಅಲ್ಲಿ ಮಾತಾಡ್ತಾರೆ. ಅದೇ ಅಹಿಂದ ಅನ್ನುವ ಹೆಸರಿನಲ್ಲಿ ಇಲ್ಲಿ ಹಿಂದುಳಿದವರು SC ST ಅಮೌಂಟ್ಗಳನ್ನ ನಾವು ತೆಗೆದುಕೊಂಡ್ರೆ ಏನು ಬೇಕಾದರೂ ಸಮಜಾಯಿಷಿಯನ್ನು ಕೊಡಬಹುದು ಅಂತ. ಆದರೆ ಇದು ಹೀಗೆ ಮುಂದುವರಿದರೆ ಕರ್ನಾಟಕ ಏನಾಗುತ್ತೆ ಗೊತ್ತಿಲ್ಲ. ಈ ದಲಿತ ಸಂಘಟನೆಗಳು ಬೇರೆ ವಿಷಯದಲ್ಲಿ ಮಾತಾಡ್ತಕ್ಕಂಥವರು ಇವತ್ತು ಮಲಿಕೊಂಡು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ. ಇಂತಹ ದಲಿತ ಸಂಘಟನೆಗಳು ನನಗೆ ಬೇಕಾಗಿದ್ದನ್ನು ಚೂಸ್ ಮಾಡ್ಕೊಳ್ತೀನಿ. ನಿಮ್ಮ ಕಮ್ಯುನಿಟಿಗಳನ್ನ ನೀವು ಯಾವ ರೀತಿಯಾಗಿ ರಿಪ್ರೆಸೆಂಟ್ ಮಾಡ್ತಾ ಇದ್ದೀರಿ, ಹಾಗಾದರೆ ಏನನ್ನು ತೋರಿಸ್ತಿದ್ದೀರಿ ನಿಮ್ಮ ಕಮ್ಯುನಿಟಿಯವರಿಗೆ? ಅಂದರೆ ಒಂದು ಪಕ್ಷ ಮಾಡಿದಾಗ ಸರಿ ಅಂತ ಸುಮ್ಮನೆ ಆಗಿಬಿಡಿ, ಯಾವುದೋ ಒಂದು ಪಕ್ಷ ಮಾಡಿದಾಗ ನಾವು ಹೇಳ್ತೀವಿ, ಆವಾಗ ಧಿಕ್ಕಾರ ಅಂದ್ಬಿಡಿ ಅಂತ ಹೇಳ್ತಿದ್ದೀರಾ ಗೊತ್ತಿಲ್ಲ. ಕೊನೆಗೂ ಸಿದ್ದರಾಮಯ್ಯನವರು ಒಪ್ಕೊಂಡಾಯಿತು, ನಮ್ಮ ಹತ್ತಿರ ಗೃಹಲಕ್ಷ್ಮಿಗಾಗಲಿ, ಗೃಹ ಜ್ಯೋತಿಗಾಗಲಿ, ಯುವ ನಿಧಿಗಾಗಲಿ, ಹಾಗೆ ಉಚಿತ ಪ್ರಯಾಣಕ್ಕಾಗಲಿ, ಅನ್ನಭಾಗ್ಯಕ್ಕಾಗಲಿ ಇದ್ಯಾವುದಕ್ಕೂ ಕೊಡೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ. ಇದೆಲ್ಲವನ್ನು ಒಪ್ಪಿಕೊಂಡು ಈಗಾಗಲೇ 14,000 ಕೋಟಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಮುಂದಿನ ತಿಂಗಳಿಂದ ಇನ್ನೂ ಒಂದು ಇವರಿಗೆ ಬರುತ್ತೆ. ಅದೇನಪ್ಪ ಅಂದರೆ, ಈ ಬಸ್ ಚಾಲಕರ ಸಂಬಳವನ್ನು ಜಾಸ್ತಿ ಮಾಡಬೇಕು. ಅಲ್ಲೇ 6,000-7,000 ಕೋಟಿ ಎಕ್ಸ್ಟ್ರಾ ಆಗುತ್ತೆ. ಆವಾಗ ಏನು ಮಾಡ್ತಾರೆ? ಇವಾಗಲೇ ದುಡ್ಡಿಲ್ಲ ಇವ್ರ ಹತ್ರ, ಗೊತ್ತಿಲ್ಲ. ಹಾಗೆಯೇ ಈ ಒಂದು ವಿಷಯವನ್ನು ಇನ್ನು ಮುಂದಿನ ತಿಂಗಳಿಗೆ ಮತ್ತೆ ಇನ್ನೊಂದು ಇದರಲ್ಲೂ ಕೂಡ ಒಂದಷ್ಟು ಅಮೌಂಟ್ ಉಳ್ಕೊಳ್ತೆ, 25,000 ಕೋಟಿ, ಅದನ್ನು ಕೂಡ ಗುಳುಮ್ ಮಾಡ್ತಾರೆ. ಅದು ಗೊತ್ತಿರೋ ವಿಷಯ. ಗೆಳೆಯರೆ, ಈ ಒಂದು ವಿಷಯದ ಬಗ್ಗೆ ತಮಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಅಹಿಂದ ಹೆಸರಿನಲ್ಲಿ ಸಿದ್ದರಾಮಯ್ಯನವರು ಮಾಡ್ತಿರೋದು ಸರಿನಾ ಅನ್ನೋದನ್ನ ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಸರ್ಕಾರದಲ್ಲಿ ದುಡ್ಡಿದೆಯಾ ಇಲ್ವಾ ಇದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್.